Hi everyone, this is Radha. Welcome back to my channel CYR is English. ಪ್ರೀತಿಯ ಮಕ್ಕಳೇ ಮತ್ತು ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಫ್ ಕಂಡೀಷನ್ ಅನ್ನು ಹೇಗೆ ಬಳಸೋದು ನಾವು ವಾಕ್ಯಗಳಲ್ಲಿ ಮತ್ತು ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಂದಾಗ ಹೇಗೆ ಬಳಸೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ನೀವು ರೆಡಿಯಾಗಿದ್ದರೆ let's get started. Subordinating conjunctions of condition. ಏನಿದು subordinating conjunctions of condition ಅಂದರೆ, remember this is not about the if clause conditionals. if clause conditionals ಅಲ್ಲಿ 4 ವಿಧ ಬರುತ್ತೆ, ಸೊ ಅದಲ್ಲ ಇದು. but we are talking about the subordinating conjunctions. subordinating conjunctions ಅಲ್ಲಿ condition ಅನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಯಾವ್ಯಾವ ಪದಗಳನ್ನು ಬಳಸ್ತೀವಿ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ಸಿ ಹಿಯರ್ ವಿ ಯೂಸ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಇಫ್, even if, as long as, in case, provided that, providing, once, only if, on the condition that, unless, etc. when referring to hypothetical situations. ಏನಿದು ಹೈಪೋಥೆಟಿಕಲ್ ಸಿಚುವೇಶನ್ಸ್ ಅಂತಂದರೆ, ಸಮ್ ಇಮ್ಯಾಜಿನರಿ ಸಿಚುವೇಶನ್ಸ್ ಅಂದರೆ ಆ ಕೆಲಸ ಆಗಿರೋದಿಲ್ಲ, ಸೊ ನೀನು ಹೀಗೆ ಮಾಡಿದ್ರೆ ನಾನು ಹೀಗೆ ಮಾಡ್ತೇನೆ ಅಂತ ಹೇಳೋದು. ಸೊ ಇದನ್ನು ನಾವು ಹೈಪೋಥೆಟಿಕಲ್ ಸಿಚುವೇಶನ್ ಅಂತ ಇಂಗ್ಲೀಷಲ್ಲಿ ಕರಿತೇವೆ. ಈಗ ನಾವು ಉದಾಹರಣೆಗಳ ಮೂಲಕ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಇಲ್ಲಿ ನೋಡಿ, ಐ ಹ್ಯಾವ್ ಟೇಕನ್ ದ ಫಸ್ಟ್ ಕಂಜಂಕ್ಷನ್ ಆಫ್ ಕಂಡೀಷನ್. ನೋಡಿ, ಇಫ್ ಅನ್ನು ತಗೊಂಡಿದ್ದೇನೆ. ಇಫ್ ಅಂದರೆ ನೋಡಿ, ಕನ್ನಡದಲ್ಲಿ ರೇ ಅನ್ನೋ ಅರ್ಥ ಬರುತ್ತೆ. ನಾನಿಲ್ಲಿ ಒಂದು ವೇಳೆ ಅನ್ನೋದನ್ನು ಕೂಡ ಬಳಸಿದ್ದೀನಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಲಿ ಅಂತ. ರೇ ಅನ್ನೋ ಇಫ್ ಎಲ್ಲಿರುತ್ತೋ ಅಲ್ಲಿ ನೀವು ಹಾಗಾದರೆ, ಹೀಗಾದರೆ, ಹಿಂಗಾದರೆ, ನೀವು ಚೆನ್ನಾಗಿ ಓದಿದರೆ ಪಾಸ್ ಆಗುತ್ತೀರಿ. ನಾನು ಮಾಲೂರಿಗೆ ಹೋದರೆ ಇದನ್ನು ತರುತ್ತೇನೆ. ಸೊ ಈ ರೀತಿ ರೇ ಅನ್ನ ಹಾಕ್ಕೊಂಡ್ರೆ ಇಫ್ ಜಾಗದಲ್ಲಿ ನಿಮಗೆ ಅರ್ಥ ಸಂಪೂರ್ಣವಾಗಿ ಬರುತ್ತೆ. ನೋಡಿ, ಇಫ್ ಈಸ್ ದ ಮೋಸ್ಟ್ ಕಾಮನ್ ಕಂಜಂಕ್ಷನ್. ಇಫ್ ಅನ್ನು ನಾವು ಹೆಚ್ಚಾಗಿ ಬಳಸ್ತೀವಿ, ಸೊ ಅದಕ್ಕೆ ಇಲ್ಲಿ ಹೇಳಿದ್ದಾರೆ ದ ಮೋಸ್ಟ್ ಕಾಮನ್ ಕಂಜಂಕ್ಷನ್ ಅಂತ. ನಂತರ ಇಲ್ಲಿ ಫಾರ್ ಹೈಪೋಥೆಟಿಕಲ್ ಸೆಂಟೆನ್ಸಸ್, ಇದನ್ನು ಹೈಪೋಥೆಟಿಕಲ್ ಸೆಂಟೆನ್ಸಲ್ಲಿ ಹೆಚ್ಚಾಗಿ ಬಳಸ್ತೀವಿ. ವಿ ಯೂಸ್ ಇಟ್ when one action is required for another to occur. See, ಒಂದು ಆಕ್ಷನ್ ಇನ್ನೊಂದು ಆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಇಲ್ಲಿ ಒಂದು ಉದಾಹರಣೆ ಮೂಲಕ ತಿಳಿಯೋಣ. ಇಫ್ ಯು ಗೇವ್ ಮನಿ ಐ ವಿಲ್ ಬೈ ಬುಕ್ಸ್. ಅರ್ಥ ಆಯ್ತಲ್ಲ? ನೋಡಿ, ಇಲ್ಲಿ ಕನ್ನಡದಲ್ಲೇ ಬರ್ತಿದ್ದೀನಿ. ನೀನು ದುಡ್ಡು ಕೊಟ್ಟರೆ ನಾನು ಪುಸ್ತಕಗಳನ್ನು ಕೊಂಡುಕೊಳ್ಳುತ್ತೇನೆ ಅಂತ ಇದೆ. ಇದರ ಅರ್ಥ ನೋಡಿ, ಇಫ್ ಅಂದರೆ ಇಲ್ಲಿ ರೇ ಅನ್ನೋ ಅರ್ಥ ಬಂತಲ್ವಾ. ದುಡ್ಡು ಕೊಟ್ಟರೆ ಇಲ್ಲಿ ರೇ ಅನ್ನೋ ಒಂದು ಅಕ್ಷರ ಇದೆ ಅಲ್ವಾ. ಸೊ ಇಫ್ ಅದನ್ನೇ ಪ್ರತಿನಿಧಿಸುತ್ತೆ. ಸೊ ಇಫ್ ಅನ್ನೋದು ರೇ ಅನ್ನೋ ಅರ್ಥದಲ್ಲಿ ತಗೊಳ್ಬಹುದು. ಇಫ್ ಯು ಗಿವ್ ಮನಿ, ದುಡ್ಡು ಕೊಟ್ಟರೆ, ಐ ವಿಲ್ ಬೈ ಬುಕ್ಸ್, ನಾನು ಪುಸ್ತಕಗಳನ್ನು ಕೊಂಡುಕೊಳ್ಳುತ್ತೇನೆ. ಇಷ್ಟೇ. ಮತ್ತೆ ಇನ್ನೊಂದು, ಐ ವಿಲ್ ಬೈ ಯು ಎ ಬೈಕ್. ಇಲ್ಲಿ ನೋಡಿ, ಈ ಮೊದಲಿನ ಸೆಂಟೆನ್ಸಲ್ಲಿ ಇಫ್ ಬಿಗಿನಿಂಗೇ ಬಂದಿದೆ ಅಲ್ವಾ. ಇದು ದಿಸ್ ಇಸ್ ಕಾಲ್ಡ್ ಸಬಾರ್ಡಿನೇಟಿಂಗ್ ಕ್ಲಾಸ್ ಅಲ್ವಾ. ಇಲ್ಲಿ ನೋಡಿ, ಇದು ಇಂಡಿಪೆಂಡೆಂಟ್ ಕ್ಲಾಸ್. ಸೊ ಹಾಗಾಗಿ ಇಲ್ಲಿ ನಾನು ಕಾಮ ಬಳಸಿದ್ದೀನಿ. ಇಲ್ಲಿ ನೋಡಿ, ಇಫ್ ಅನ್ನ ವಿ ಕ್ಯಾನ್ ಯೂಸ್ ಇಟ್ ಇನ್ ದ ಮಿಡಲ್ ಆಫ್ ಎ ಸೆಂಟೆನ್ಸ್. ಮಧ್ಯದಲ್ಲೂ ಕೂಡ ನಾವು ಬಳಸ್ಬೋದು. ಸೊ ಹೇಗೆ? ಐ ವಿಲ್ ಬೈ ಯು ಎ ಬೈಕ್, ನಾನು ನಿನಗೆ ಬೈಕನ್ನು ಕೊಂಡುಕೊಳ್ತೇನೆ. ಯಾವಾಗ? ಇಫ್ ಯು ಗೆಟ್ ಡಿಸ್ಟಿಂಕ್ಷನ್. ಎಕ್ಸಾಮಲ್ಲಿ ಚೆನ್ನಾಗಿ ಪಾಸಾಗಿ ಡಿಸ್ಟಿಂಕ್ಷನನ್ನು ತಗೊಂಡ್ರೆ ನಾನು ನಿನಗೆ ಬೈಕನ್ನು ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇದರಿಂದ ಗೊತ್ತಾಗುತ್ತೆ ಇಲ್ಲಿ ಒಂದು ಕಂಡೀಷನ್ ಇದೆ ನೋಡಿ. ಈ ಕಂಡೀಷನ್ ಇಂದ ಈ ಆಕ್ಷನ್
ಉತ್ಪತ್ತಿಯಾಗುತ್ತೆ ಅಂತ. ಅರ್ಥ ಆಯ್ತಲ್ಲ? ಇಲ್ಲಿ ನೋಡಿ, ಇಲ್ಲಿ ಒಂದು ಕಂಡೀಷನ್ ಇದೆ. ಇಫ್ ಯು ಗೆಟ್ ಡಿಸ್ಟಿಂಕ್ಷನ್ ಬಂದರೆ ಮಾತ್ರ ಏನು ಬೈಕನ್ನು ಕೊಡಿಸೋದು ಅಂತ ಇದೆ. ಸೊ ಹಾಗಾಗಿ ನಾವು ಇಫ್ ಅನ್ನು ನಾವು ಈ ಅರ್ಥದಲ್ಲಿ ಬಳಸಬಹುದು. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಈಗ ಆ್ಯಸ್ ಲಾಂಗ್ ಆ್ಯಸ್ ಅನ್ನು ಹೇಗೆ ಬಳಸೋದು ಅಂತ ತಿಳ್ಕೊಳ್ಳೋಣ. ನೋಡಿ, ಆ್ಯಸ್ ಲಾಂಗ್ ಆ್ಯಸ್ ಅಂದರೆ ನಾನು ಕನ್ನಡದಲ್ಲಿ ಕೂಡ ಬರೆದಿದ್ದೀನಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಆ್ಯಸ್ ಲಾಂಗ್ ಆ್ಯಸ್, ಪ್ರೊವೈಡೆಡ್ ದ್ಯಾಟ್, ಒನ್ಸ್, ಇನ್ ಕೇಸ್, ಆನ್ ದಿ ಕಂಡೀಷನ್ ದ್ಯಾಟ್, ಓನ್ಲಿ ಇಫ್, ಇವಿಷ್ಟು ಕೂಡ ಇದು ಬಿಟ್ಟು ಅನ್ಲೆಸ್ ಮತ್ತು ಈವನ್ ಇಫ್. ಇದರ ಅರ್ಥ ಸ್ವಲ್ಪ ಭಿನ್ನವಾಗಿರುತ್ತೆ. ಬಿಟ್ಟು ಈ ಎಲ್ಲ ಕಂಜಕ್ಷನ್ಸನ್ನು ಕೂಡ ವಿ ವಿಲ್ ಯೂಸ್ ದ್ಯಾಮ್ ಇನ್ ದ ಸೆನ್ಸ್ ಆಫ್ ಇಫ್. ಇಫ್ ಸ್ಥಳದಲ್ಲೇ ಅಥವಾ ಇಫ್ ಅನ್ನು ಬಳಸುವ ಅರ್ಥದಲ್ಲೇ ಇವೆಲ್ಲ ಕಂಜಕ್ಷನ್ಸನ್ನು ಬಳಸ್ತೀವಿ. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ವರ್ಡ್ಸ್ ಬೇರೆ ಇರ್ಬೋದು. ನೋಡಿ, ಪ್ರೊವೈಡೆಡ್ ದಟ್ ಅಂದರೆ ಏನೋ ಇದು ಏನು ಹಿಂಗಿದೆಯಲ್ಲ ಪದ, ಹೆಂಗೆ ಬಳಸೋದು? ಡೋಂಟ್ ವರಿ. ಒನ್ಸ್, ಇನ್ ಕೇಸ್, ಆನ್ ದಿ ಕಂಡೀಷನ್ ದಟ್, ಇವೆಲ್ಲನೂ ಅಷ್ಟೇ. ಇದ್ರ ಎಲ್ಲ ಅರ್ಥ ನೋಡಿ ಇಫ್ 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 ಅನ್ನೋ ಅರ್ಥನೇ ಬರುತ್ತೆ. ಬೇಕಾದರೆ ನೀವು ಆ ಜಾಗದಲ್ಲಿ ಇಫ್ ಅನ್ನು ಹಾಕ್ಕೊಂಡು ನೀವು ಟೆಸ್ಟ್ ಮಾಡ್ಬೋದು, ಅದೇ ಅರ್ಥ ಬರುತ್ತಾ ಇಲ್ವಾ ಅಂತ. ನೋಡಿ, ನಾನು ಕನ್ನಡದಲ್ಲಿ ಇಫ್ ಅಂದರೆ ರೇ, ಹಾಗಿದ್ದರೆ, ಹೀಗಿದ್ದರೆ ಹಿಂಗಾಗತ್ತೆ. ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಫ್ ಬಗ್ಗೆ ಹೇಳುವಾಗ. ಸೊ ಇಲ್ಲಿ ನಾನು ಅದಕ್ಕೆ ಕನ್ನಡದಲ್ಲಿ ರೇ ಅಂತ ಬರೆದಿದ್ದೀನಿ. ಇಲ್ಲಿ ಇನ್ನೊಂದು ಅರ್ಥನೂ ಬರುತ್ತೆ, ಅಲ್ಲಿಯವರೆಗೆ ಅನ್ನೋ ಅರ್ಥನೂ ಬರುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಇನ್ ಕೇಸ್ ಅಂತಂದಾಗ ಒಂದರ್ಥ ರೇ, ಇಫ್ ಜಾಗದಲ್ಲಿ ಹಾಕ್ಕೋಬೋದು. ಮತ್ತು ಪಕ್ಷದಲ್ಲಿ ಅಂತಂದರೆ ಕಾಂಗ್ರೆಸ್ ಮತ್ತು BJP ಪಕ್ಷ ಅಂತ ತಿಳ್ಕೊಬೇಡಿ. ಇದು ನೋಡಿ, ಈಗ ಐ ವಿಲ್ ಟೇಕ್ ದ ಕ್ಯಾಶ್ ಇನ್ ಕೇಸ್ ಐ ನೀಡ್ ಇಟ್. ನೋಡಿ, ನನಗೆ ಅಗತ್ಯವಿದ್ದ ಪಕ್ಷದಲ್ಲಿ. ಅರ್ಥ ಆಯ್ತಲ್ಲ? ಸೊ ಆ ರೀತಿ ಇಲ್ಲಿ ಪಕ್ಷದಲ್ಲಿ ಅಂತ ಬರ್ದಿದ್ದೀನಿ ನಾನು. ಬಿಕಾಸ್ ನಾವು ಎಕ್ಸಾಕ್ಟ್ ಕನ್ನಡ ವರ್ಡ್ಸನ್ನು ಬಳಸಲಿಕ್ಕೆ ಆಗೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಇಂಗ್ಲೀಷ್ಗೆ. ಹಾಗಾಗಿ ನಾವು ಕಂಟೆಕ್ಸ್ಟಿಯಲ್ ಮೀನಿಂಗ್ ರೀತಿ ಹೋಗಬೇಕಾಗುತ್ತೆ. ಸೊ ಈಗ ಒಂದೊಂದಾಗಿ ನೋಡೋಣ. ಆ್ಯಸ್ ಲಾಂಗ್ ಆ್ಯಸ್, ಯು ಕ್ಯಾನ್ ಸ್ಟೇ ವಿತ್ ಅಸ್ ಆ್ಯಸ್ ಲಾಂಗ್ ಆ್ಯಸ್ ಯು ಲೈಕ್. ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಯು ಕ್ಯಾನ್ ಸ್ಟೇ ವಿತ್ ಅಸ್, ಇದು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಆ್ಯಸ್ ಲಾಂಗ್ ಆ್ಯಸ್, ಇದೇ ಜಾಗದಲ್ಲಿ ನೀವು ಇಫ್ ಅನ್ನು ಹಾಕ್ಕೊಂಡು ನೋಡಿ, ಸೇಮ್ ಅದೇ ಅರ್ಥ ಬರುತ್ತೆ. ಯು ಲೈಕ್, ನೋಡಿ, ಯು ಕ್ಯಾನ್ ಸ್ಟೇ ವಿತ್ ಅಸ್, ನೀವು ನಮ್ಮ ಜೊತೆಯಲ್ಲಿ ಇರ್ಬೋದು. ಆ್ಯಸ್ ಲಾಂಗ್ ಆ್ಯಸ್ ಯು ಲೈಕ್. ಇಫ್ ಯು ಲೈಕ್, ಇಫ್ ಹಾಕ್ಕೊಳ್ಳಿ ಇಲ್ಲಿ ಆ್ಯಸ್ ಲಾಂಗ್ ಆ್ಯಸ್ಗೆ, ಇದೇ ಅರ್ಥ ಬರುತ್ತೆ. ಸಿ, ಯು ಕ್ಯಾನ್ ಸ್ಟೇ ವಿತ್ ಅಸ್ ಇಫ್ ಯು ಲೈಕ್, ನೀವು ಇಷ್ಟಪಟ್ಟರೆ. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ರಿಟನ್ ರೇ. ನೀವು ಇಷ್ಟಪಟ್ಟರೆ ನಮ್ಮ ಜೊತೆ ಇರಬಹುದು ಅನ್ನೋ ಅರ್ಥ ಬರುತ್ತೆ. ಸೊ ತುಂಬ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೀವು ಸೆಂಟೆನ್ಸಲ್ಲಿ ಯೂಸ್ ಮಾಡುವಾಗ ಇಫ್ ಅರ್ಥ ಬರೋ ಸ್ಥಳದಲ್ಲೇ ನೀವು ಆ್ಯಸ್ ಲಾಂಗ್ ಆ್ಯಸ್ ಅನ್ನು ಬಳಸಿದ್ರೆ ಆಯಿತು. ನೆಕ್ಸ್ಟ್, ಪ್ರೊವೈಡೆಡ್ ದಟ್, ಇದರೊಂದಿಗೆ ಪ್ರೊವೈಡಿಂಗ್ ಈ ಪದವನ್ನು ಕೂಡ ನಾವು ಬಳಸ್ತೀವಿ. ಅದು ಕೂಡ ಕಂಜಂಕ್ಷನ್. ಎರಡೂ ಕೂಡ ಒಂದೇ ಅರ್ಥದಲ್ಲಿ. ಯಾವುದು? ಇಫ್ ಜಾಗದಲ್ಲೇ ಕೂಡ ಇದನ್ನು ಬಳಸ್ತೀವಿ. ಪ್ರೊವೈಡೆಡ್ ದಟ್. ಓಕೆ, ಲೆಟ್ಸ್ ಲುಕ್ ಇಂಟು ಎನ್ ಎಕ್ಸಾಂಪಲ್. ಯು ಶುಡ್ ಬೈ ಎ ನ್ಯೂ TV provided that you get a bigger apartment. You should buy a new, ನೀವು ಒಂದು ಹೊಸ ಟಿವಿಯನ್ನು ಕೊಂಡ್ಕೋಬೇಕು. ಯಾಕೆ? ಪ್ರೊವೈಡೆಡ್ ದ್ಯಾಟ್ ಯು ಗೆಟ್ ಅ ಬಿಗರ್ ಅಪಾರ್ಟ್ಮೆಂಟ್. ಸಿ, ನಾವು ವಿ ಆರ್ ಟಾಕಿಂಗ್ ಅಬೌಟ್ ದಿ ಕಂಡೀಷನ್ ಕಂಜಂಕ್ಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ನೋಡಿ, ಇದು ಬಂದು ಆನ್ ಇಂಡಿಪೆಂಡೆಂಟ್ ಕ್ಲಾಸ್. ಪ್ರೊವೈಡೆಡ್ ದ್ಯಾಟ್ ಯು ಗೆಟ್ ಅ ಬಿಗ್ಗರ್ ಅಪಾರ್ಟ್ಮೆಂಟ್, ಇದು ಸಬಾರ್ಡಿನೇಟಿಂಗ್ ಕ್ಲಾಸ್ ಆರ್ ಡಿಪೆಂಡೆಂಟ್ ಕ್ಲಾಸ್ ಅಂತಾನು ಕರಿತೀವಿ. ನೋಡಿ, ಇದು ಪ್ರೊವೈಡೆಡ್ ದಟ್ ಅಂದ್ರೂ ಕೂಡ ಇಫ್ ಅರ್ಥನೇ ಬರುತ್ತೆ. ನೀವು ಈ ಜಾಗದಲ್ಲಿ ಇಫ್ ಹಾಕ್ಕೊಂಡು ಸೆಂಟೆನ್ಸ್ ಅನ್ನು ಓದಿ, ಯು ಕ್ಯಾನ್ ಗೆಟ್ ದ ಸೇಮ್ ಮೀನಿಂಗ್. ಯು ಶುಡ್ ಬೈ ಎ ನ್ಯೂ TV ಇಫ್ ಯು ಗೆಟ್ ಅ ಬಿಗ್ಗರ್ ಅಪಾರ್ಟ್ಮೆಂಟ್. ನೋಡಿ, ಹೌದಲ್ವಾ?
ಯು ಶುಡ್ ಬೈ ಎ ನೀವು ಒಂದು ಹೊಸ ಟಿವಿಯನ್ನು ಕೊಂಡ್ಕೋಬೇಕಾಗುತ್ತೆ. ಕೊಂಡ್ಕೊಳ್ತೀರಾ ಯಾವಾಗ? ಇಫ್ ಯು ಗೆಟ್ ಒಂದು ಹೊಸ ಬಿಗ್ಗರ್ ಅಪಾರ್ಟ್ಮೆಂಟನ್ನು ಕೊಂಡುಕೊಂಡ್ರೆ. ಅರ್ಥ ಆಯ್ತಾ? ಇಫ್ ಯು ಗೆಟ್ ಹೊಸ ಬಿಗ್ಗರ್ ಅಪಾರ್ಟ್ಮೆಂಟನ್ನು ನೀವು ಕೊಂಡ್ಕೊಂಡ್ರೆ ಅಥವಾ ತಗೊಂಡ್ರೆ ಏನು ಮಾಡಬೇಕಾಗುತ್ತೆ? ಯು ಶುಡ್ ಬೈ ಎ ನ್ಯೂ ಟಿವಿ. ನೀವು ಒಂದು ಹೊಸ ಟಿವಿಯನ್ನು ಕೊಂಡ್ಕೋಬೇಕಾಗುತ್ತೆ. ಓಕೆ, ಸೊ ಇನ್ ದಿಸ್ ವೇ ವಿ ಕ್ಯಾನ್ ಯೂಸ್. ನಾವು ಕಮಿಂಗ್ ಟು ದ ಕಂಜಂಕ್ಷನ್ ಒನ್ಸ್. ಒನ್ಸ್ ಅನ್ನೋದು ಕೂಡ ಸೇಮ್ ಇಫ್ ಅರ್ಥನೇ ಬರುತ್ತೆ. ನೋಡಿ, ಒನ್ಸ್ ಐ ಪಾಸ್ ಆಲ್ ಮೈ ಎಕ್ಸಾಮ್ಸ್ ಐ ವಿಲ್ ಬಿ ಫುಲ್ಲಿ ಕ್ವಾಲಿಫೈಡ್. ನೋಡಿ, once I pass all my exams is a subordinating clause and this is an independent clause. So I used comma here. This sentence is started with subordinating conjunction. ಇಂದನೇ ಸ್ಟಾರ್ಟ್ ಆಗಿದೆ ನೋಡಿ. Once I pass all my exams. ನಾನು ಒಮ್ಮೆಲೆ ಅಥವಾ ಇಲ್ಲಿ ನಾವು ಒಮ್ಮೆಲೆ ಅಂತಾನೂ ಸೇರಿಸ್ಕೋಬಹುದು. ಸೊ ಒನ್ಸ್ ಐ ಪಾಸ್ ಆಲ್ ಮೈ ಎಕ್ಸಾಮ್ಸ್. ಒಮ್ಮೆ ನಾನು ಆಲ್ ಮೈ ಎಕ್ಸಾಮ್ ನಾನು ಎಲ್ಲ ಪರೀಕ್ಷೆಗಳನ್ನು ಪಾಸ್ ಮಾಡಿಬಿಟ್ಟರೆ ಐ ವಿಲ್ ಬಿ ಫುಲ್ಲಿ ಕ್ವಾಲಿಫೈಡ್. ನಾನು ಎಲಿಜಿಬಲ್ ಆಗ್ತೀನಿ, ಎಲ್ಲದಕ್ಕೂ ಕ್ವಾಲಿಫೈಡ್ ಆಗ್ತೀನಿ, ನಾನು ಅರ್ಹರಾಗ್ತೀನಿ. ಅರ್ಥ ಆಯ್ತಲ್ಲ? ಐ ವಿಲ್ ಬಿ ಫುಲ್ಲಿ ಕ್ವಾಲಿಫೈಡ್, ಅರ್ಹರಾಗುತ್ತೇನೆ. ಯಾವಾಗ? ಒನ್ಸ್ ಐ ಪಾಸ್ ಆಲ್ ಮೈ ಎಕ್ಸಾಮ್ಸ್. ಇಲ್ಲಿ ಇಫ್ ಹಾಕ್ಕೊಂಡು ಓದಿ ನೋಡಿ, ಸೇಮ್ ಅದೇ ಅರ್ಥ ಬರುತ್ತೆ. ಇಫ್ ಐ ಪಾಸ್ ಆಲ್ ಮೈ ಎಕ್ಸಾಮ್ಸ್ ಐ ವಿಲ್ ಬಿ ಫುಲ್ಲಿ ಕ್ವಾಲಿಫೈಡ್. ಸೊ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್, ಇನ್ ಕೇಸ್, ಹಾಗಿದ್ದ ಪಕ್ಷದಲ್ಲಿ ಅನ್ನೋ ಅರ್ಥ ಬರುತ್ತೆ. ಅಥವಾ ಸಮ್ಟೈಮ್ಸ್ ರೇ ಇಫ್ ಅರ್ಥನೇ ಬರುತ್ತೆ. ನೋಡಿ, ಐ ವಿಲ್ ಟೇಕ್ ದ ಕ್ಯಾಶ್ ಇನ್ ಕೇಸ್ ಐ ನೀಡ್ ಇಟ್. ನೋಡಿ, ನಾನು ಕ್ಯಾಶನ್ನೇ ತಗೊತೇನೆ ಯಾವಾಗ? ಇನ್ ಕೇಸ್ ಐ ನೀಡ್ ಇಟ್. ನನಗೆ ಅಗತ್ಯ ಬಿದ್ದರೆ ಅಥವಾ ಅಗತ್ಯವಿದ್ದ ಪಕ್ಷದಲ್ಲಿ. ಅರ್ಥ ಆಯ್ತಲ್ಲ? ಅಗತ್ಯವಿದ್ದ ಪಕ್ಷದಲ್ಲಿ ಐ ವಿಲ್ ಟೇಕ್ ದ ಕ್ಯಾಶ್. ನಾನು ಕ್ಯಾಶನ್ನೇ ತಗೊತೇನೆ ಅನ್ನೋ ಅರ್ಥ ಬರುತ್ತೆ. ಸೊ ಅದಕ್ಕಾಗಿ ನಾನಿಲ್ಲಿ ರೇ ಅಥವಾ ಒಂದು ಪಕ್ಷದಲ್ಲಿ ಅಂತ ಬರ್ತೀನಿ. ನೆಕ್ಸ್ಟ್, ಕಮಿಂಗ್ ಟು ದಿಸ್, ಆನ್ ದಿ ಕಂಡೀಷನ್ ದ್ಯಾಟ್. ನೋಡಿ, ಇದರಲ್ಲೇ ಇದೆ ಕಂಡೀಷನ್ ಅನ್ನೋ ವರ್ಡ್. ಒಂದು ನಿರ್ಬಂಧದ ಮೇರೆಗೆ ಅಂತ. ಯು ವಿಲ್ ಗೆಟ್ ದ ಜಾಬ್ ಆನ್ ದ ಕಂಡೀಷನ್ ದ್ಯಾಟ್ ಯು ವಿಲ್ ವರ್ಕ್ ಓವರ್ ಟೈಮ್. ಓವರ್ ಟೈಮ್ ಅಂದರೆ ಓ ಟಿ ಅಂತ ಹೇಳ್ತಾರಲ್ಲ, ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋದರೆ ಓ ಟಿ ಮೀನ್ಸ್ ಓವರ್ ಟೈಮ್, ಅಂದರೆ ಹೆಚ್ಚು ಸಮಯ ಕೆಲಸ ಮಾಡೋದು. ರೆಗ್ಯುಲರ್ ಅವರ್ಸ್ ಬಿಟ್ಬಿಟ್ಟು ಬೇರೆ ಸಮಯ ಕೆಲಸ ಮಾಡೋದನ್ನು ಓವರ್ ಟೈಮ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದರಲ್ಲೂ ಕೂಡ ನೀವು ಆನ್ ದ ಕಂಡೀಷನ್ ದಟ್ ಜಾಗದಲ್ಲಿ ಇಫ್ ಅನ್ನು ಹಾಕ್ಕೊಂಡು ನೋಡಿ. ಆ್ಯಂಡ್ ಇಟ್ ಮೇಕ್ಸ್ ಸೇಮ್ ಸೆನ್ಸ್, ಅದೇ ಅರ್ಥವನ್ನು ಕೊಡುತ್ತೆ. ಯು ವಿಲ್ ಗೆಟ್ ದ ಜಾಬ್ ಆನ್ ದ ಕಂಡೀಷನ್ ದಟ್ ಇಫ್ ಯು ವಿಲ್ ವರ್ಕ್ ಓವರ್ ಟೈಮ್. ನೋಡಿ, ನಿಮಗೆ ಕೆಲಸ ಸಿಗುತ್ತೆ, ಕೆಲಸ ಕೊಡ್ತೇವೆ. ಯು ವಿಲ್ ಗೆಟ್ ದ ಜಾಬ್ ಇಫ್ ಯು ವಿಲ್ ವರ್ಕ್ ಓವರ್ ಟೈಮ್. ನೀವು ಓವರ್ ಟೈಮ್ ವರ್ಕ್ ಮಾಡಿದರೆ ಕೊಡ್ತೀವಿ. ಸೊ ದಿಸ್ ಇಸ್ ದ ಕಂಡೀಷನ್. ಅರ್ಥ ಆಯ್ತಲ್ಲ? ಯು ವಿಲ್ ಗೆಟ್ ದ ಜಾಬ್, ನಿಮ್ಗೆ ಕೆಲಸ ಸಿಗುತ್ತೆ, ಓವರ್ ಟೈಮ್ ಕೆಲಸ ಮಾಡಿದ್ರೆ. ಸೊ ಆ ಕಂಡೀಷನ್. ಸೊ ಆ ಕಂಡೀಷನನ್ನು ಕೂಡ ನಾವು ಇಫ್ ಜಾಗದಲ್ಲೇ ಬಳಸ್ತೇವೆ ಅಥವಾ ಆ ನಿರ್ಬಂಧದ ಮೇರೆಗೆ ಅನ್ನೋ ಅರ್ಥನೂ ಬರುತ್ತೆ. ನೆಕ್ಸ್ಟ್, ಕಮಿಂಗ್ ಟು ದಿಸ್, ಅನ್ಲೆಸ್ ಇಟ್ ಈಸ್ ಸ್ಲೈಟ್ಲಿ ಡಿಫ್ರೆಂಟ್. ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ನೆಗೆಟಿವ್, ಇಲ್ಲೆಲ್ಲ ಇಫ್ ಆದರೆ, ಇಲ್ಲಿ ಇಫ್ ಯು ಡೋಂಟ್ ಅನ್ನೋ ಅರ್ಥ ಅಥವಾ ಇಫ್ ನಾಟ್ ಅನ್ನೋ ಅರ್ಥ ಬರುತ್ತೆ. ನೋಡಿ, ಅದಕ್ಕೆ ಇಲ್ಲೆಲ್ಲ ಆದರೆ ಅಂತಂದರೆ ಇಲ್ಲಿ ಆಗದಿದ್ದರೆ. ಸೊ ಇಲ್ಲಿ ನೆಗೆಟಿವ್ ಅರ್ಥ ಬರೋ ಹಾಗೆ ಬರೆದಿದ್ದೀನಿ. ಲೆಟ್ಸ್ ಸಿ ವಿತ್ ಅನ್ ಎಕ್ಸಾಂಪಲ್. ಯು ವಾಂಟ್ ಗೆಟ್ ಡಿಸ್ಟಿಂಕ್ಷನ್ ಅನ್ಲೆಸ್ ಯು ವರ್ಕ್ ಹಾರ್ಡ್. ನೋಡಿದ್ರಾ? ಅನ್ಲೆಸ್ ಜಾಗದಲ್ಲಿ ಇಫ್ ಯು ಡೋಂಟ್ ಅಂತ ಸೇರಿಸ್ಕೊಳ್ಳಿ ಈ ಜಾಗದಲ್ಲಿ, ಅಥವಾ ಇಫ್ ನಾಟ್ ಅನ್ನು ಸೇರಿಸ್ಕೊಂಡು ಓದಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಯು ವಾಂಟ್ ಗೆಟ್ ಡಿಸ್ಟಿಂಕ್ಷನ್. ಡಿಸ್ಟಿಂಕ್ಷನನ್ನು ಪಡೆಯೋಕ್ಕೆ ಆಗೋದಿಲ್ಲ ಇಫ್ ಯು ಡೋಂಟ್ ವರ್ಕ್ ಹಾರ್ಡ್ ಅಂತ ಓದಿ. ನೀವು ಹಾರ್ಡ್ ವರ್ಕ್ ಮಾಡದಿದ್ದರೆ ಅಂತ ಇಲ್ಲಿ. ಸೊ ನೆಗೆಟಿವ್ ಆಯ್ತಲ್ವಾ? ಆಗದಿದ್ದರೆ ಅಥವಾ ಮಾಡದಿದ್ದರೆ ಅನ್ನೋ ಅರ್ಥ ಬರುತ್ತೆ. ಹಾರ್ಡ್ ವರ್ಕ್ ಮಾಡದಿದ್ದರೆ ಡಿಸ್ಟಿಂಕ್ಷನ್ ಬರಲ್ಲ. ಯು ವಾಂಟ್ ಗೆಟ್ ಡಿಸ್ಟಿಂಕ್ಷನ್
ಪರೀಕ್ಷೆಯಲ್ಲಿ ಚೆನ್ನಾಗಿ ಹಾರ್ಡ್ ವರ್ಕ್ ಅಂದರೆ ಚೆನ್ನಾಗಿ ಸ್ಟಡಿ ಮಾಡಬೇಕು ಅಂತ. ಅನ್ಲೆಸ್ ಯು ವರ್ಕ್ ಹಾರ್ಡ್. ಸೊ ಅನ್ಲೆಸ್ ಜಾಗದಲ್ಲಿ ನೀವು ಇಫ್ ನಾಟ್ ಅಥವಾ ಇಫ್ ಯು ಡೋಂಟ್ ಅಂತ ಹಾಕ್ಕೊಂಡ್ರೆ ಇದೇ ಅರ್ಥನೇ ಬರುತ್ತೆ. ಇದು ಕೂಡ ಕಂಡೀಷನ್ನೇ. ಯಾಕಂತಂದರೆ ವರ್ಕ್ ಮಾಡಿದ್ರೆ ಡಿಸ್ಟಿಂಕ್ಷನ್ ಇದೆ, ಹಾರ್ಡ್ ವರ್ಕ್ ಇಲ್ಲ ಅಂದರೆ ಡಿಸ್ಟಿಂಕ್ಷನ್ ಇಲ್ಲ. ಸೊ ದಿಸ್ ಈಸ್ ಆಲ್ಸೋ ಎಕ್ಸ್ಪ್ರೆಸಸ್ ದಿ ಕಂಡೀಷನ್. ನೆಕ್ಸ್ಟ್, ಈವೆನ್ ಇಫ್. ಏನಿದು ಈವೆನ್ ಇಫ್ ಅಂತ ಇದೆಯಲ್ಲ ನೋಡಿ, ಕನ್ನಡದಲ್ಲಿ ಬರೆದಿದ್ದೀನಿ, ಇಂಗ್ಲೀಷಲ್ಲೂ ಬರೆದಿದ್ದೀನಿ. ದೋ ಜಾಗದಲ್ಲಿ ಬಳಸ್ತೀವಿ ನಾವು ಇದನ್ನು. ದೋ ಅರ್ಥ ಬರುತ್ತೆ. ಆದರೂ, ಆಗದಿದ್ದರೂ. ನೋಡಿ, ಐ ವಿಲ್ ಬೈ ಯು ಎ ಕೇಕ್ ಈವನ್ ಇಫ್ ಯು ಡೋಂಟ್ ಹೆಲ್ಪ್ ಮೀ. ಅರ್ಥ ಮಾಡ್ಕೊಳ್ಳಿ, ನಾನು ನಿನಗೆ ಕೇಕನ್ನು ಕೊಂಡ್ಕೊಳ್ತೇನೆ ನಿನಗೋಸ್ಕರ. ಐ ವಿಲ್ ಬೈ ಯು ಎ ಕೇಕನ್ನು ಕೊಂಡ್ಕೊಳ್ತೇನೆ. ಯಾವಾಗ? ಈವನ್ ಇಫ್ ಯು ಡೋಂಟ್ ಹೆಲ್ಪ್ ಮೀ. ನೀನು ನನಗೆ ಹೆಲ್ಪ್ ಮಾಡದೇ ಇದ್ದರೂ ಕೊಂಡ್ಕೊಳ್ತೀನಿ. ಸೊ ಐ ವಿಲ್ ಬೈ ಯು ಎ ಕೇಕ್ ಎನಿವೇ. ಅರ್ಥ ಆಯ್ತಲ್ಲ? ನೋಡಿ, ಈವನ್ ಇಫ್ ಯು ಡೋಂಟ್ ಹೆಲ್ಪ್ ಮೀ, ನನಗೆ ಹೆಲ್ಪ್ ಮಾಡದೇ ಇದ್ದರೂ, ಅದಕ್ಕೆ ನಾನು ಇಲ್ಲಿ ನೋಡಿ ಆಗದಿದ್ದರೂ ಅಂತ ಬರೆದಿದ್ದೀನಿ. ಆಗದಿದ್ದರೂ ಆಗುತ್ತೆ, ಮಾಡದಿದ್ದರೂ ಅದು ಕೂಡ ಅರ್ಥ ಬರುತ್ತೆ. ಯಾವುದಾದ್ರೂ ತಗೊಳ್ಳಿ ನೀವು. ಈವನ್ ಇಫ್ ಯು ಡೋಂಟ್ ಹೆಲ್ಪ್ ಮೀ, ಹೆಲ್ಪ್ ನನಗೆ ಮಾಡದೇ ಇದ್ದರೂ ನಿನಗೆ ಕೇಕನ್ನು ಕೊಂಡ್ಕೊಳ್ತೇನೆ ಅಂತಂದರೆ ಇದೇನಿದು? ಇದು ಸ್ವಲ್ಪ ಇದಕ್ಕಿಂತ ಡಿಫ್ರೆಂಟ್ ಆಗಿದೆ. ಈ ಥರ ಆಗದೇ ಇದ್ದರೂ ಮಾಡದೇ ಇದ್ದರೂ ನಾನು ಈ ಥರ ಮಾಡ್ತೀನಿ ಅನ್ನೋ ಅರ್ಥ ಬರುತ್ತೆ. ಸೊ ನಾವು ಇದನ್ನು ದೋ ಅಥವಾ ಸಮ್ಟೈಮ್ ಡಿಸ್ಪೈಟ್ ಅನ್ನೋ ಅರ್ಥದಲ್ಲಿ ತಗೋತೀವಿ. ನೆಕ್ಸ್ಟ್, ಓನ್ಲಿ ಇಫ್. ಇದು ಭಾಳ ಸುಲಭ ಇದೆ. ಇಲ್ಲಿ ಇಫ್ ಬಳಸುವ ಅರ್ಥದಲ್ಲೇ ಬಳಸ್ತೀವಿ, ಓನ್ಲಿ ಮಾತ್ರ ಎಕ್ಸ್ಟ್ರಾ ಆ್ಯಡ್ ಆಗಿದೆ ಅಷ್ಟೇ. ಅದಕ್ಕೆ ನಾನು ಆದರೆ ಮಾತ್ರ ಅಂತ ಬಳಸಿದ್ದೀನಿ. ಮಾತ್ರ ಅಂತಂದರೆ ಓನ್ಲಿ. ನೋಡೋಣ. ವಿ ವಿಲ್ ಪರ್ಫಾರ್ಮ್ ಅ ಫ್ಯೂ ಸಾಂಗ್ಸ್ ಓನ್ಲಿ ಇಫ್ ದ ಪ್ರಾಫಿಟ್ ಗೋ ಟು ಚಾರಿಟಿ. ಚಾರಿಟಿ ಅಂತಂದರೆ ಈಗ ಡೊನೇಟ್ ಮಾಡ್ತೀವಲ್ವಾ, ದಾನ ಮಾಡ್ತೀವಲ್ವಾ, ಸೊ ಅದಕ್ಕೆ ಅದು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ವಿ ವಿಲ್ ಪರ್ಫಾರ್ಮ್ ಅ ಫ್ಯೂ ಸಾಂಗ್ಸ್. ನಾವು ಒಂದು ಪ್ರೋಗ್ರಾಮ್ ಸಾಂಗ್ಸನ್ನು ಹಾಡ್ತೇವೆ, ಪ್ರೋಗ್ರಾಮನ್ನು ಕೊಡ್ತೇವೆ, ನಡೆಸ್ಕೊಡ್ತೇವೆ. ಯಾವಾಗ? ಓನ್ಲಿ ಇಫ್ ದ ಪ್ರಾಫಿಟ್ ಗೋ ಟು ಚಾರಿಟಿ. ಬಂದಂತಹ ಪ್ರಾಫಿಟ್, ಲಾಭ ಚಾರಿಟಿಗೆ ಕೊಟ್ಟರೆ ಮಾತ್ರ ಅನ್ನೋ ಅರ್ಥ. ಆದರೆ ಮಾತ್ರ ಅಥವಾ ಇಲ್ಲಿ ಕೊಟ್ಟರೆ ಮಾತ್ರ ಅನ್ನೋ ಅರ್ಥ ಬರುತ್ತೆ. ವಿ ವಿಲ್ ಪರ್ಫಾರ್ಮ್ ಅ ಫ್ಯೂ ಸಾಂಗ್ಸ್ ಓನ್ಲಿ ಇಫ್ ದ ಪ್ರಾಫಿಟ್ ಗೋ ಟು ಚಾರಿಟಿ. ನಾವು ಪರ್ಫಾರ್ಮ್ ಮಾಡ್ತೇವೆ, ಬಂದಂಥ ಲಾಭ ಚಾರಿಟಿಗೆ ಕೊಟ್ಟರೆ ಮಾತ್ರ. ಅರ್ಥ ಆಯ್ತಲ್ಲ? ಕೊಟ್ಟರೆ ಮಾತ್ರ ಅನ್ನೋ ಅರ್ಥ ಬರುತ್ತೆ ಇಲ್ಲಿ. ಇಲ್ಲೂ ಕೂಡ ಇಫ್ ಅನ್ನೋ ಅರ್ಥನೇ, ಆದರೆ ಓನ್ಲಿ ಅನ್ನೋದು ಒಂದು ಎಕ್ಸ್ಟ್ರಾ ವರ್ಡನ್ನು ಸೇರಿಸಿದ್ದೀವಿ ಅಷ್ಟೇ. ಸೊ ಇದಿಷ್ಟು, ಈ ರೀತಿ ನಾವು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಫ್ ಕಂಡೀಷನನ್ನು ಇಷ್ಟು ರೀತಿಯಲ್ಲಿ ಎಲ್ಲ ಬಳಸ್ಬೋದು ನಾವು ಈ ಸೆಂಟೆನ್ಸಸ್ಸಲ್ಲಿ. ಬಟ್ ದೀಸ್ ಆರ್ ಆಲ್ ಇಂಟರ್ಚೇಂಜಬಲ್. ಇಫ್ ಜಾಗದಲ್ಲಿ ಯಾವುದನ್ನು ಬೇಕಾದರೂ ನಾವು ಬಳಸ್ಬೋದು. ಸೊ ದಟ್ಸ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ರಿಕ್ವೈರ್ಮೆಂಟ್ ಆಫ್ ದಿ ಸ್ಟೇಟ್ಮೆಂಟ್ ಆ್ಯಂಡ್ ಎಂಪಸಿಸ್. ಅಂತಂದರೆ ಎಂಪಸಿಸ್ ಅಂತಂದರೆ ಅದಕ್ಕೆ ವಾಕ್ಯಕ್ಕೆ ಕೊಡುವ ಒಂದು ಒತ್ತು, ಇಂಪಾರ್ಟೆನ್ಸ್, ಮತ್ತು ಅದರ ಅಗತ್ಯದ ಮೇಲೆ ನಾವು ಇವುಗಳನ್ನು ಬಳಸ್ತೇವೆ. ಸೊ ಇದಿಷ್ಟು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಫ್ ಕಂಡೀಷನ್. ಸೊ ಪ್ರೀತಿಯ ಮಕ್ಕಳೇ ಮತ್ತು ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಫ್ ಕಂಡೀಷನ್, ವಿವಿಧ ರೀತಿಯ ಕಂಜಂಕ್ಷನ್ಸನ್ನು ಹೇಗೆ ಬಳಸೋದು ವಾಕ್ಯಗಳಲ್ಲಿ ಮತ್ತು ಹಾಗೆಯೇ ಎಕ್ಸಾಮ್ನಲ್ಲಿ ಅಂತ ಎಲ್ಲ ತಿಳ್ಕೊಂಡಿದ್ದೀರಾ. ಸೊ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಬರೋಣ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್.